2026-27ನೇ ರಾಜ್ಯ ಬಜೆಟ್ನಲ್ಲಿ ಕೊಡಗು ಜಿಲ್ಲೆಗೆ ₹500 ಕೋಟಿ ವಿಶೇಷ ಪ್ಯಾಕೇಜ್ ನೀಡಬೇಕೆಂದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒತ್ತಾಯಿಸಿದೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಅಮೀನ್ ಮೊಹಿಸಿನ್, ರಾಜ್ಯ ಸರ್ಕಾರ ಕೊಡಗು ಜಿಲ್ಲೆಗೆ ವಿಶೇಷ ಪ್ರಾತಿನಿಧ್ಯ ನೀಡಿ ₹500 ಕೋಟಿ ಪ್ಯಾಕೇಜ್ ಹಾಗೂ ಪ್ರವಾಸೋದ್ಯಮ ಅಭಿವೃದ್ಧಿಗೆ 2,500 ಕೋಟಿ ಬಿಡುಗಡೆಗೊಳಿಸಬೇಕು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಪ್ರತಿಷ್ಠೆಯ ಕಿತ್ತಾಟದಿಂದ ಕೊಡಗಿಗೆ ರೈಲು ಯೋಜನೆ ರದ್ದಾಗಿದ್ದು, ಈ ಯೋಜನೆಗೆ ರಾಜ್ಯ ಸರ್ಕಾರ ಅನುದಾನ ಮೀಸಲಿಡಬೇಕು. ಯೋಜನೆಯ ಜಾರಿಗೆ ಸಂಸದ ಯದುವೀರ್ ಒಡೆಯರ್ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನಿಸಬೇಕು. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಅನುದಾನ, ತುರ್ತು ಆರೋಗ್ಯ ಸೇವೆಗೆ ಏರ್ ಆಂಬ್ಯುಲೆನ್ಸ್ ಒದಗಿಸಬೇಕು. ಕಾವೇರಿ ನದಿ ಮಾಲಿನ್ಯ ತಡೆಗೆ ಯೋಜನೆ ರೂಪಿಸಬೇಕೆಂದು ಆಗ್ರಹಿಸಿದರು. ರೈತರ ಭೂಮಿಯನ್ನು ಸಿ ಮತ್ತು ಡಿ ವ್ಯಾಪ್ತಿಗೆ ತಂದು ಸರ್ವೆಗೆ ಮುಂದಾಗಿರುವ ಪ್ರಕ್ರಿಯೆ ಕೈಬಿಟ್ಟು ಈ ಸಮಸ್ಯೆ ನಿವಾರಣೆಯಾಗುವವರೆಗೂ ನೊಂದ ರೈತರಿಗೆ ₹25,000 ಮಾಶಾಸನ ಜಾರಿಗೊಳಿಸಬೇಕು. ಬಾಕಿ ಇರುವ ನಮೂನೆ 50, 53, 57, 94C ಮತ್ತು 94CC ತುರ್ತಾಗಿ ವಿಲೇವಾರಿ ಮಾಡಲು ಫಾಸ್ಟ್ ಟ್ರ್ಯಾಕ್ ಸಮಿತಿ ರಚಿಸಬೇಕು. ಮಡಿಕೇರಿ ನಗರದ ನಿವೇಶನ ರಹಿತರಿಗೆ ವಸತಿ ಸೌಲಭ್ಯ ಒದಗಿಸಬೇಕು. ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ₹15,000 ಕೋಟಿ ಮೀಸಲಿಡಬೇಕೆಂದು ಅಮೀನ್ ಮೊಹಿಸಿನ್ ಒತ್ತಾಯಿಸಿದರು. ಸರ್ಕಾರ ನಮಗೆ ಕೊಡಗಿನ ವಿಶೇಷ ಅಭಿವೃದ್ಧಿಗಾಗಿ 500 ಕೋಟಿಯನ್ನ ಘೋಷಣೆ ಮಾಡಬೇಕು. ಮತ್ತೆ ಪ್ರವಾಸೋದ್ಯಮ ಹೆಚ್ಚು ಇವತ್ತು ಆಕರ್ಷಣವಾಗಿರತಕ್ಕಂತಹ ಜಿಲ್ಲೆಯಾಗಿರೋದ್ರಿಂದ ಈ ಬರತಕ್ಕಂತಹ ಆಯವ್ಯಯದಲ್ಲಿ 2,500 ಕೋಟಿ ನಮಗೆ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಇರತಕ್ಕಂತಹ ಅನುದಾನವನ್ನು ಮೀಸಲಿಡಬೇಕು. ಮತ್ತೆ ರೈಲ್ವೆ ಸಂಪರ್ಕ, ಇಷ್ಟು ವರ್ಷ ನಮಗೆ ರೈಲ್ವೆ ಸಂಪರ್ಕ ಬರುತ್ತೆ ಹೇಳುವಂತಹ ಒಂದು ಮಾತುಗಳನ್ನ ಇವತ್ತು ಕೇಳಲ್ಪಡಲಾಗಿತ್ತು. ಆದರೆ ಈಗ ಅದು ರದ್ದಾಗಿದೆ ಹೇಳುವಂತಹ ವಿಚಾರ ಕೂಡ ಇವತ್ತು ಮುನ್ನೆಲೆಗೆ ಬಂದಿದೆ. ಕಾರಣ ಇಷ್ಟೇ, ಎರಡು ಸರ್ಕಾರಗಳ ಪ್ರತಿಷ್ಠೆಯ ವಿಚಾರಧಾರೆಗಳಲ್ಲಿ ಇವತ್ತು ರದ್ದುಗೊಂಡಿದೆ. ಒಬ್ಬರು ಹೇಳ್ತಾ ಇದ್ದಾರೆ ಇವರು ಭೂಮಿಯನ್ನ ವಶಪಡಿಸಿ ಸರ್ಕಾರಕ್ಕೆ ಒಪ್ಪಿಸಲಿಲ್ಲ ಅಂತ, ಮತ್ತೊಂದು ಕಡೆ ಇಲ್ಲ ಸರ್ಕಾರ ನಮಗೆ ಸಹಕಾರ ಕೊಡಲಿಲ್ಲ ಹೇಳುವಂತಹ ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡೋದ್ರಿಂದ ಕೊಡಗಿಗೆ ತಕ್ಕಬೇಕಾದಂತಹ ಮೂಲ ರೈಲ್ವೆ ಸಂಪರ್ಕ ಇವತ್ತು ನಮ್ಮಿಂದ ಕಳಚಿಕೊಂಡಿದೆ. ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಯಾವುದೇ ಜಿಲ್ಲೆಗಳು ರೈಲ್ವೆ ಸಂಪರ್ಕ ಇಲ್ಲದೆ ಯಾವುದೇ ಒಂದು ಜಿಲ್ಲೆ ಬರ್ತದೆ. ಅದರಲ್ಲಿ ನಮ್ಮ ಕೊಡಗು ಮಾತ್ರ ಇವತ್ತು ರೈಲ್ವೆ ಸಂಪರ್ಕ ಇಲ್ಲದೆ ಇವತ್ತು ಹಿಂದುಳಿದೆ. ಅದೆಲ್ಲವೂ ಕೂಡ ಇವರ ಪ್ರತಿಷ್ಠೆ, ಒಣಪ್ರತಿಷ್ಠೆಯ ರಾಜಕೀಯ ಒಣಪ್ರತಿಷ್ಠೆ ಇವತ್ತು ಕಾರಣ ಆಗಿದೆ. ಆದ ಕಾರಣ ಈ ಬಜೆಟ್ನಲ್ಲಿ ಸರ್ಕಾರ ಅದಕ್ಕೆ ವಿಶೇಷವಾದ ಅನುದಾನವನ್ನ ಅದಕ್ಕೆ ಮೀಸಲಿಟ್ಟು ಏನದನ್ನ ಭೂಮಿ ವಶಪಡಿಸುವಂತ ಪ್ರಕ್ರಿಯೆಗೆ ಮುಂದಾಗಿ ಸರ್ಕಾರ ಅದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒತ್ತು ಕೊಡಬೇಕು. ಲೋಕಸಭಾ ಸದಸ್ಯರು ಮುಂಬರತಕ್ಕಂತಹ ದಿನಗಳಲ್ಲಿ ಅದನ್ನ ಜಾರಿಗೊಳಿಸಲಿಕ್ಕೆ ಕೇಂದ್ರದಲ್ಲಿ ಒತ್ತಾಯ ಮಾಡಬೇಕು. ಮತ್ತು ತುರ್ತು ಆರೋಗ್ಯ ಚಿಕಿತ್ಸೆ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಡಿಕೆ ಇತ್ತು. ಇನ್ನು ಹೃದಯ ಸಂಬಂಧಿಸಿದ ಗಂಭೀರ ಚಿಕಿತ್ಸೆಗಳೆಲ್ಲವೂ ಕೂಡ ಇಲ್ಲಿ ಆಗ್ತಾ ಇದೆ. ಈಗಲೂ ಕೂಡ ಖಾಸಗಿ ಆಸ್ಪತ್ರೆಯನ್ನ ಅವಲಂಬಿಸುವಂತ ಕುಶಾಲನಗರದಲ್ಲಿ ಕೂಡ ಇವತ್ತು ಹೊಸದಾದ ಆಸ್ಪತ್ರೆ ಆಗಿದೆ. ಆದರೆ ಇಲ್ಲಿ ಅಂತ ಆಸ್ಪತ್ರೆಗಳಾಗದ ಕಾರಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಜಾರಿ ಮಾಡಬೇಕು. ಮತ್ತು ತುರ್ತು ಏರ್ ಆಂಬ್ಯುಲೆನ್ಸ್ ಅನ್ನ ನಮಗೂ ಕೂಡ ಒಂದು ವ್ಯವಸ್ಥೆಯನ್ನ ರಾಜ್ಯ ಸರ್ಕಾರ ಕೊಡಗಿಗೆ ವಿಶೇಷವಾಗಿ ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ತುರ್ತು ಒಂದು ಏರ್ ಆಂಬ್ಯುಲೆನ್ಸ್ ಅನ್ನ ಮಾಡಿಕೊಡಬೇಕು. ಮಾನವ ಮತ್ತು ಪ್ರಾಣಿ ಸಂಘರ್ಷದಿಂದ ಪ್ರಾಣ ಹಾನಿ, ಅದಕ್ಕೆ ಶಾಶ್ವತ ಇದೇನಾಗಿದೆ ಅಂದ್ರೆ ಈಗ ಬಂದಂತ ಜನಪ್ರತಿನಿಧಿಗಳು ಈ ವಿಷಯವನ್ನೇ ನಗರಸಭೆ ಎಸ್ಡಿಪಿಐ ಸದಸ್ಯ ಮನ್ಸೂರ್ ಅಲಿ ಮಾತನಾಡಿ, ಮಡಿಕೇರಿಯಲ್ಲಿ ಪಾಸ್ಪೋರ್ಟ್ ಕಚೇರಿ ತೆರೆಯಲು ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು. 2018ರ ಪ್ರಕೃತಿ ವಿಕೋಪ ಸಂತ್ರಸ್ತರಿಗೆ ನಿರ್ಮಿಸಲಾದ ಸಾವಿರಾರು ಮನೆಗಳು ಖಾಲಿ ಬಿದ್ದಿವೆ. ಶಾಸಕರು ಹಾಗೂ ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ಆ ಮನೆಗಳನ್ನು ಭೂಮಿ ವಂಚಿತರು ಬಡವರಿಗೆ ಹಸ್ತಾಂತರಿಸಬೇಕು. ಮಡಿಕೇರಿ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಲು ಕುಂಡಮೇಸ್ತ್ರಿ ಯೋಜನೆಯ ಜೊತೆಗೆ ಪರ್ಯಾಯವಾಗಿ ಬೇರೆಡೆಯಿಂದ ನೀರಿನ ವ್ಯವಸ್ಥೆ ಮಾಡಿಕೊಳ್ಳಬೇಕೆಂದು ಆಗ್ರಹಿಸಿದರು. ಮಡಿಕೇರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಆಪರೇಷನ್ ಥಿಯೇಟರ್ ಕಳೆದ 10 ದಿನಗಳಿಂದ ಕಾರ್ಯಾಚರಿಸುತ್ತಿಲ್ಲ ಎಂದು ಆರೋಪಿಸಿದ ಮನ್ಸೂರ್ ಅಲಿ, ಶಾಸಕರು ಇತ್ತ ಗಮನ ಹರಿಸಬೇಕು, ಈ ಬಗ್ಗೆ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು. ಬಡವರಿಗೆ ಭೂಮಿ ಹಂಚಿಕೆ ವಿಷಯದಲ್ಲಿ ಈಗಾಗಲೇ ನಗರಸಭೆ ವ್ಯಾಪ್ತಿಯಲ್ಲಿ ಸುಮಾರು 3-4 ಸಾವಿರ ಅರ್ಜಿಗಳು ಪೆಂಡಿಂಗ್ ಇದೆ. ಆದರೆ 2018ರಲ್ಲಿ ವಿಕೋಪ ಆದಾಗ ಇನ್ಫೋಸಿಸ್ ಮತ್ತು ಬೇರೆ ಬೇರೆ ಸಂಘಟನೆಗಳಿಂದ
ಸಾವಿರಾರು ಮನೆಗಳು ಪಡೆದ ಪೆಂಡಿಂಗ್ ಇದೆ, ಅದು ಪಾಳು ಬಿದ್ದಿದೆ. ಅದರಲ್ಲಿ ತುಂಬಾ ಕಸಗಡ್ಡೆಗಳು ತುಂಬೋಗಿದೆ. ಅಂತ ಸಾವಿರಾರು ಮನೆಗಳು ಪೆಂಡಿಂಗ್ ಇದೆ. ಅದನ್ನು ಶಾಸಕರು ತಕ್ಷಣ ಮಧ್ಯಪ್ರವೇಶಿಸಬೇಕು, ಜಿಲ್ಲಾಡಳಿತ ಮಧ್ಯಪ್ರವೇಶಿಸಬೇಕು ಮತ್ತು ಬಡವರಿಗೆ ಏನು ಬಾಡಿಗೆ ಮನೆಯಲ್ಲಿ ವಾಸಿಸುವಂತ ಕಡು ಬಡವರಿಗೆ ಆ ಮನೆಗಳನ್ನು ಹಸ್ತಾಂತರ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ರಾಜಕೀಯ ಪ್ರಭಾವ ಬಳಸಿ ಇದ್ದವರೇ ಆ ಮನೆಯನ್ನು ಒತ್ತುವರಿ ಮಾಡಿಕೊಳ್ಳುವ ಒಂದು ವ್ಯವಸ್ಥೆ ನಮ್ಮ ಕೊಡಗಿನಲ್ಲಿ ನಡೀಲಿಕ್ಕಿದೆ. ಇದನ್ನು ಗಂಭೀರವಾಗಿ ಶಾಸಕರು ಮತ್ತು ಜಿಲ್ಲಾಡಳಿತ ಗಣನೆ ತಗೊಳ್ಳಬೇಕು. ಅದೇ ರೀತಿಯಲ್ಲಿ ನಮ್ಮ ನೀರಿನ ಸಮಸ್ಯೆ ಏನು ಮಡಿಕೇರಿ ನಗರದಲ್ಲಿ ತುಂಬಾ ನೀರಿನ ಸಮಸ್ಯೆ ಕಾಡ್ತಿದೆ. ಈಗಾಗಲೇ ನಮಗೆ ಕುಂಡಮೇಸ್ತ್ರಿ ಯೋಜನೆ ಇದೆ, ಅದನ್ನು ಹೊರತುಪಡಿಸಿ ಬೇರೆ ಒಂದು ಒಂದನ್ನೇ ನಂಬಿಕೊಂಡು ಕೂತಾಗ ಬೇರೆ ಒಂದು ಪರ್ಯಾಯ ವ್ಯವಸ್ಥೆ. ಸುದ್ದಿಗೋಷ್ಠಿಯಲ್ಲಿ ಎಸ್ಡಿಪಿಐ ಕಾರ್ಯದರ್ಶಿ ಮೇರಿ ವೇಗಸ್, ನಗರಾಧ್ಯಕ್ಷ ಮೊಹಮ್ಮದ್ ಅಲಿ, ಸದಸ್ಯರಾದ ಅಬ್ದುಲ್ ಅಡ್ಕರ್, ಅಬ್ದುಲ್ ಜಲೀಲ್ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.